ಏನೇನೋ ಹುಚ್ಚು ಆಸೆಗಳೆಲ್ಲ ಇಟ್ಕೊಂಡಿರ್ತೀವಿ. ನಾವ್ ಅಂದ್ಕೊಂಡ ಹಾಗೆ, ನಾವು ನೆನೆಸ್ಕೊಂಡ ಹಾಗೆ ಪ್ರತಿ ಒಂದು ನಡೆದು ಬಿಟ್ರೆ ಆಮೇಲೆ ನಮ್ಮನ್ನು ಹಿಡಿಯೋದಕ್ಕೆ ಯಾರ ಕೈನಿಂದನೂ ಸಾಧ್ಯ ಇಲ್ಲ ಅಲ್ಲ. ಹೌದು. ಅದಕ್ಕೆ ನಾನು ಹೇಳೋದು, ಇದುವರೆಗೆ ನಡೆದಿದ್ದನ್ನೆಲ್ಲ ಒಂದು ಕನಸು ಅಂತ ತಿಳ್ಕೊಂಡು ಇನ್ಮೇಲೆ ನಾವಿಬ್ರು ಒಬ್ಬನ್ನ ಒಬ್ರು ಮರೆತು ಬಿಡೋದು ಬಹಳ ಒಳ್ಳೇದು ಅಲ್ಲ? ಗೋಪಿ, ಹಾಗ್ ಮರಿಬೇಕಾದ್ರೆ ಒಂದೇ ಒಂದ್ ದಾರಿ ಇರೋದು. ಏನ್ ದಾರಿ? ಸಾವು. ನಾನ್ ಸತ್ ಮೇಲೇನೆ ನಿಮ್ಮನ್ ಮರಿಬಹುದಷ್ಟೇ. ಅಯ್ಯೋ ಹುಚ್ಚಿ, ನಾನು ಹೇಳಿದ್ದು ಇಂಥ ಮಾತನ್ನ ನಾನು ನಿಮ್ ಬಾಯಿಂದ ಕೇಳೋಕೆ ಇಷ್ಟಪಡಲ್ಲ. ಪ್ಲೀಸ್ ಪ್ಲೀಸ್ ಗೋಪಿ, ಪ್ಲೀಸ್. ನಾನು ನೋಡ್ಕೋತಾ ಇರೋದೇ ನನಗೊಂದು ಕೆಲಸ ಇನ್ಮೇಲೆ ಅಲ್ಲ? ಇದಕ್ಕಿಂತ ದೊಡ್ಡ ಕೆಲಸ ಯಾವ್ದು ಬೇಕೋ ಹೇಳಿ. ಸುಜಾತ, ಈ ಕನ್ನಡಕ ಹಾಕೊಂಡ್ಮೇಲೆ ಕಣ್ಣು ಇಲ್ದೊಂಥರ ಕಾಣಿಸ್ಕೊತಾ ಇಲ್ಲ ನಾನು. ಮಿಸ್ಟರ್ ಗೋಪಿ. ಓ ಡಾಕ್ಟರ್, ಹೇಗಿದ್ದೀರಾ? ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ. ಚೆನ್ನಾಗಿದ್ದೀರಾ. ಇವತ್ತು ನೀವು ಮನೆಗೆ ಹೋಗ್ಬೋದು. ಐ ಬ್ಯಾಂಕ್ ಫೋನ್ ಮಾಡಿದ್ದೀನಿ. ಕಣ್ಣುಗಳು ಬಂದ ತಕ್ಷಣ ಹೇಳಿ ಕಳಿಸ್ತೀನಿ. ಮಹೇಶ್, ಜಗನ್ನಾಥ್ ರೆಡ್ಡಿ, ಗೋಪನ್ ಕರ್ಕೊಂಡು ಹೋಗಿ. ಮಿಸ್ಟರ್ ಗೋಪಿ, ನಾನು ಬರ್ಲಾ? ಥ್ಯಾಂಕ್ ಯು ಡಾಕ್ಟರ್. ಜಗನ್ನಾಥ್ ರೆಡ್ಡಿ, ನಾನು ಬರ್ತೀನಿ.